ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಲಂಚ ತೆಗೆದುಕೊಂಡು ಜೈಲು ಸೇರಿದ್ದಾರೆ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ರವೀಂದ್ರ ರೇಷ್ಮೆ ಅವರನ್ನು ಕೇಳಬೇಕಾಗಿರೋ ಒಂದು ವಿಚಾರ ಇದೆ. ರವೀಂದ್ರ ರೇಷ್ಮೆ ಅವರೇ, ಈಗ ಒಬ್ಬ ಶಾಸಕನನ್ನ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತ ಜವಾಬ್ದಾರಿ ಹೊತ್ತಂತ ಒಂದು ಪಕ್ಷ, ಆತ ಮಾಡಿದಂತ ಕೆಟ್ಟ ಕೆಲಸದ ಸಂದರ್ಭದಲ್ಲಿ, ಆತ ಪಕ್ಷಕ್ಕೆ ಮುಜುಗರ ಸಿಲುಕಿಸಿದಂತ ಸಂದರ್ಭದಲ್ಲಿ ನಮಗೂ ಆತನಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ದೂರ ನಿಂತರೆ ಅದರ ಅರ್ಥ ಏನು? ಡಿಬೇಟಿಗೆ ಬನ್ನಿ ಅಂತ ಕರೆದ್ರೆ ಬಿಜೆಪಿಯವರು ಬರಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂರ್ತಾರೆ. ನಮ್ಮ ರಾಜಕೀಯ ಪಕ್ಷಗಳ ಧೋರಣೆ ಯಾವ ತರ ಇದೆ ಅಂತಂದ್ರೆ, 2023 ಅಸೆಂಬ್ಲಿ ಚುನಾವಣಾ ಪೂರ್ವದಲ್ಲಿ ಇಬ್ಬರು ಅಭ್ಯರ್ಥಿಗಳು, ಯಶಸ್ವಿ ಅಭ್ಯರ್ಥಿಗಳಿಗೆ ಅವ್ರಿಗೆ ಜಿಲ್ಲೆಗೆ ಪ್ರವೇಶ ಇರಲಿಲ್ಲ. ಒಬ್ಬರ ಮೇಲೆ ಗುರುತರವಾದ ಕೊಲೆ ಆರೋಪ ಇತ್ತು. ವಿನಯ್ ಕುಲಕರ್ಣಿ ಅವ್ರಿಗೆ ಧಾರವಾಡ ಜಿಲ್ಲೆ ಪ್ರವೇಶ ಮಾಡೋಕೆ ಅವಕಾಶ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಅವ್ರಿಗೆ ಬಳ್ಳಾರಿ ಜಿಲ್ಲೆಗೆ ಹೋಗೋಕೆ ಅವಕಾಶ ಇರಲಿಲ್ಲ. ಅವ್ರ ಪಕ್ಕದ ಗಂಗಾವತಿಗೆ ಹೋಗ್ಬಿಟ್ಟು ಅಲ್ಲಿ ಬಿತ್ತನೆ ಮಾಡಿ ಕಟಾವು ಮಾಡಿ ಪೈರ್ ಕಟಾವು ಮಾಡ್ಕೊಂಡ್ಬಿಟ್ಟು ಗೆದ್ದು ಬಂದ್ಬಿಟ್ರು. ವಿನಯ್ ಕುಲಕರ್ಣಿ ಅವರು ನೇರವಾಗಿ ಸ್ವಂತ ಕ್ಷೇತ್ರಕ್ಕೆ ಕಾಲಿಡೋಕೆ ಸಾಧ್ಯವಿಲ್ಲದೆ ಇದ್ರು ಕೂಡ ಅವರ ಪತ್ನಿ ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರ ಗಂಡನ ಗೆಲ್ಸ್ಕೊಂಡ್ ಬಂದ್ಬಿಟ್ರು. ಗೆದ್ದು ಬಂದ್ಮೇಲೆ ಅವ್ರು ಜೈಲ್ ಪಾಲಾದ್ರು. ಅಂದ್ರೆ ರಾಜಕೀಯ ಪಕ್ಷ. ಆಮೇಲೆ ಇದೇ ಜನಾರ್ದನ್ ರೆಡ್ಡಿ ಅವರು ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಕ್ಕನಿಗೆ ಓಟ್ ಹಾಕೋ ದಿವಸ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಅವ್ರ ಕೈಗೆ ಫ್ಲವರ್ ಬುಕೆ ಕೊಟ್ಬಿಟ್ಟು ಕರ್ಕೊಂಡ್ಬಂದು ಮತ ಹಾಕಿಸ್ಕೊಂಡ್ಬಿಟ್ರು. ಅವ್ರು ಮರು ದಿವಸ ಬಿಜೆಪಿಗೆ ಹೋದ್ರು. ಇಲ್ಲಿ ಎಲ್ಲಾ ಪಕ್ಷಗಳು ಒಂದೇ ವೇವ್ ಲೆಂತ್ ಅಲ್ಲಿ ನಿಂತಿರೋದ್ರಿಂದ ಭ್ರಷ್ಟಾಚಾರ ಬರ್ತಾ ಬರ್ತಾ ಚರ್ಚಾ ವಸ್ತು ಆಗ್ತಾ ಇಲ್ಲ. ಕುಟುಂಬ ರಾಜಕಾರಣ, ವ್ಯಕ್ತಿ ಪೂಜೆ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇತ್ಯಾದಿಗಳು ಯಾವುವು ಕೂಡ ಚರ್ಚಾ ವಸ್ತುಗಳು ಆಗ್ತಾನೆ ಇಲ್ಲ. ಈತನ ಹಿಂದೆ ಈತ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ತನಿಖೆಗೊಳಪಟ್ಟಿರುವಾಗ ಯಾಕೆ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು? ಅವ್ರ ಪಕ್ಷದಲ್ಲೇ ಹಿರಿಯ ನಾಯಕರುಗಳು ಯಾರು ಇರಲೇ ಇಲ್ವಾ? ಬೇರೆ ಅಭ್ಯರ್ಥಿಗಳು ಯಾರು ಇರಲೇ ಇಲ್ವಾ? ಈತನಿಗೆ ಯಾಕೆ? ಇವ್ರ ಮೇಲಿದ್ದ ಕೇಸ್ ಏನಾಯ್ತು? ಇದೊಬ್ಬ ಮೆಡಿಕಲ್ ಆಫೀಸರ್ ಆಗಿ ಯೂಸರ್ಸ್ ಚಾರ್ಜ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಇತ್ತಂತೆ. ಅಂದ್ರೆ ಬಡ ರೋಗಿಗಳಿಂದ ಕಲೆಕ್ಟ್ ಮಾಡುವಂತ ಬಳಕೆದಾರರ ಶುಲ್ಕ. ಅಂತ ವ್ಯಕ್ತಿನ ಯಾತಕ್ಕೆ ಇವ್ರು ಟಿಕೆಟ್ ಕೊಟ್ರು? ಹೀಗಾಗ್ಬಿಟ್ಟು ಅವರು ಅಧಿಕಾರಕ್ಕೆ ಬಂದ ಮೇಲೆ ಆಮೇಲೆ ಒಟ್ಟಾರೆ ಈ ಧೋರಣೆ ಇದೆಯಲ್ಲ, ಈ ಚುನಾಯಿತ ಪ್ರತಿನಿಧಿ ಅಂತಂದ್ಬಿಟ್ರೆ ಅಥವಾ ಯಾರನ್ನ ಯಾವ ರೀತಿ ಬೇಕಾದ್ರೂ ಸಂಬೋಧಿಸ್ಬೋದು, ಯಾವ ರೀತಿ ಬೇಕಾದ್ರೂ ವಸೂಲ್ ಮಾಡ್ಬೋದು. ಏನ್ ಮಾಡಿದ್ರು ಕೂಡ ಅವ್ರಿಗೆ ಬೇಲ್ ಸಿಗುತ್ತೆ, ಜೈಲ್ಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಕಾಂಗ್ರೆಸ್ ಪಕ್ಷ ಏನಾದ್ರು ತನ್ನ ಇಬ್ರು MLAಗಳಿಗೆ ಅವ್ರು ಜೈಲ್ ಪಾಲಾದ್ರಲ್ಲಿ ಗುರುತರವಾದ ಒಬ್ರು ಆರ್ಥಿಕ ಅಪರಾಧ, ಒಬ್ರು ಕೊಲೆ ಅಪರಾಧ, ಅದ್ರ ಬಗ್ಗೆ ಏನಾದ್ರು ಶಿಕ್ಷಕ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ಯಾ? ಏನಿಲ್ಲ. ನಟರಾಜ್ ಗೌಡ್ರೆ ಏನಾದ್ರು ಮಾಡಿದ್ಯಾ? ಏನು ಬಿಜೆಪಿ ಈಗ ಈಗ ಈ ಬಿಜೆಪಿ ಶಾಸಕರು, ಯಾವಲ್ಲ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಏನೋ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಶಾಸಕರಿಗೆ ಅನುದಾನ ಇಲ್ಲ ಅಂದ್ರು. ಇದು ಯಾವ ಅಭಿವೃದ್ಧಿಯ ಹಣ? ಯಾವ ಬಿಜೆಪಿ ಶಾಸಕ? ನಟರಾಜ್ ಗೌಡ್ರೆ, ಈಗ ಕ್ರಮ ನಿಮ್ಮಲ್ಲೂ ಜೈಲಿಗೆ ಹೋದವರು ಇದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡ್ರ? ನಾನು ವೀರೇಂದ್ರ ಪಪ್ಪಿ ಅವರು ಜೈಲು ಸೇರಿದ್ರು, ಏನ್ ಕ್ರಮ ಕೈಗೊಂಡ್ರಿ? ಪಕ್ಷದಿಂದ ಏನ್ ಕ್ರಮ ಆಯ್ತು? ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಕೇಳ್ತಾ ಇದ್ದೀನಿ. ಗುರುತರ ಆರೋಪಗಳನ್ನ ಎದುರಿಸುವಂತ ಶಾಸಕರು ಜೈಲಿಗೆ ಹೋಗಿ ಬಂದ್ರು ಕೂಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಜೈಲಲ್ಲಿದ್ದಾರೆ. ಪಕ್ಷದಿಂದ ಏನ್ ಕ್ರಮ ಆಗುತ್ತೆ? ಕರೆಕ್ಟ್, ಐ ಅಗ್ರಿ. ಸಿ ನೋಡಿ, ಈಗ RR ನಗರದ ಬಿಜೆಪಿ ಶಾಸಕ ಜೈಲ್ಗೆ ಹೋಗಿ ಬಂದ ಅತ್ಯಾಚಾರದ ಆರೋಪದಲ್ಲಿ, ವಿವಿಧ ಆರೋಪಗಳಲ್ಲಿ. KR ಪುರಂ ಶಾಸಕ ಇವತ್ತು ಬಿಜೆಪಿಯ ಎಲ್ಲರೂ ನಿಮ್ಮಲ್ಲೂ ಇದ್ದಾರೆ. ಸತೀಶ್ ಸೈಲ್ ಎಲ್ಲ ಹೋಗಿ ಬಂದ್ರು? ಸತೀಶ್ ಸೈಲ್ ಎಲ್ಲಿ ಹೋಗಿ ಬಂದ್ರು? ವಿನಯ್ ಕುಲಕರ್ಣಿ ಎಲ್ಲಿದ್ದಾರೆ? ವೀರೇಂದ್ರ ಪಪ್ಪಿ ಏನು ಔತಣಕ್ಕೆ ಹೋಗಿದ್ದ ಜೈಲಿಗೆ? ಔತಣ ಸ್ವೀಕರಿಸೋದಕ್ಕೆ ಹೋಗಿದ್ದ? ಶೆಟ್ರೆ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನನ್ನ ಪಕ್ಷವೂ ಸೇರಿದಂತೆ, ಕಾಂಗ್ರೆಸ್ ಸೇರಿದಂತೆ ಯಾವ ರಾಜಕೀಯ ಪಕ್ಷವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾವ ರಾಜಕೀಯ ಪಕ್ಷ ಕೂಡ ತನ್ನ ಶಾಸಕನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಾಗ್ಲಿ, ಆತನನ್ನು ಉಚ್ಚಾಟನೆ ಮಾಡೋದಾಗ್ಲಿ, ಆತನ ಮೇಲೆ ಕ್ರಮ ತಗೊಂಡಿದ್ದು ನಾನು ನೋಡಿಲ್ಲ ಇಲ್ಲಿವರೆಗೂ. ನಾನೇನು ಸಮಜಾಯಿಸಿ ಕೊಡ್ತಾ ಇಲ್ಲ. ಆದರೆ ಬಿಜೆಪಿಯವರ ಆರೋಪ ಏನಿತ್ತು, ವಿರೋಧ ಪಕ್ಷದವರ ಆರೋಪ ಏನಿತ್ತು, ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ. ಇದು ಬಿಜೆಪಿಯ ಶಾಸಕನ ಸ್ಥಾನದಲ್ಲಿ, ಅವನ ಕ್ಷೇತ್ರದಲ್ಲಿ ಆಗ್ತಾ ಇದ್ದಂತಹ ಅಭಿವೃದ್ಧಿ. ಆ ಅಭಿವೃದ್ಧಿಗೆ ಹಣ ಕೊಟ್ಟಂತಹ ಸಮಯದಲ್ಲಿ ಏನು ಟೆಂಡರ್ ತೆಗೆದುಕೊಂಡು ಪ್ರಕ್ರಿಯೆ ಮುಗಿಸಿ ಟೆಂಡರ್ ತಗೊಂಡಂತಹ ಒಬ್ಬ ಗುತ್ತಿಗೆದಾರನಿಂದ ಇವರು ಬೆದರಿಕೆ ಹಾಕಿ, ಸೊಂಟ ಮುರಿತೀನಿ, ವಸೂಲಿ ಮಾಡ್ತೀನಿ, ನೀನ್ ಕೊಡ್ಲಾದ್ರೆ ಬಿಡೋದಿಲ್ಲ ಅಂತ ಹೇಳಿ ಧಮಕಿ ಹಾಕಿ ಆತನಿಂದ ಲಂಚ ತಗೋಬೇಕಾದ್ರೆ ಈ ಅನುದಾನವನ್ನ ಕೇಳೋ ನೈತಿಕತೆ, ಅಭಿವೃದ್ಧಿ ಮಾಡೋ ಕೆಲಸ ವಿಷಯ ಚರ್ಚೆ ಮಾಡೋ ನೈತಿಕತೆ ಬಿಜೆಪಿ ಉಳಿತದ? ಈ ತರ ಲಂಚ ತೆಗೆದುಕೊಂಡು ನಟರಾಜ್ ಗೌಡ್ರೆ ಟ್ರ್ಯಾಪ್ ಆದವರು ಒಬ್ರು ನಮ್ಮ ಮೇಲೆ ಆರೋಪ ಮಾಡಕ್ಕೆ ನೈತಿಕತೆ ನಟರಾಜ್ ಗೌಡ್ರೆ, ಈಗ ನೀವು ಇದರಲ್ಲಿ ಇನ್ನೊಂದು ವಿಚಾರವನ್ನು ಅಡ್ಮಿಟ್ ಮಾಡ್ಕೋಬೇಕು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಲಂಚ ಎಷ್ಟರ ಮಟ್ಟಿಗಿದೆ ಅನ್ನೋದು ಈ ಕೇಸನ್ನು ನೋಡಿದ್ರೆ ಗೊತ್ತಾಗುತ್ತೆ.
ಅವರು ಬಿಜೆಪಿ MLA ಕಾಂಗ್ರೆಸ್ MLA JDS MLA ಸೆಕೆಂಡರಿ, ಗುತ್ತಿಗೆದಾರ ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದಾನೆ ಅನ್ನೋದು ಇದರಲ್ಲಿ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು. ಇಷ್ಟು ಟಾರ್ಚರ್ ಅನುಭವಿಸಿದಂತ ಗುತ್ತಿಗೆದಾರ ಗುಣಮಟ್ಟದ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯಾ ರಾಜ್ಯದಲ್ಲಿ? ನೋಡಿ, ಭ್ರಷ್ಟಾಚಾರ ಅನ್ನೋದು ಒಂದು ಪಿಡುಗು. ಹೇಗೆ ರಕ್ಷಟ್ರೆ, ನಾನು ನಮ್ಮ ಸರ್ಕಾರದಲ್ಲಿ ಶೂನ್ಯ ಭ್ರಷ್ಟಾಚಾರ ಆಗಿದೆ ಅಂತ ನಾನು ಹೇಳಿಕೆ ರೆಡಿ ಇಲ್ಲ. ಆದರೆ ಬಿಜೆಪಿ ಕಾಲದಲ್ಲಿ 40% ಭ್ರಷ್ಟಾಚಾರ ಇತ್ತು ಅಂತ ಆರೋಪ ಆದಾಗ ಅದನ್ನ ಪ್ರೂವ್ ಮಾಡಿದವರು ವಿರೂಪಾಕ್ಷಪ್ಪ MLA ಮತ್ತೆ ಆತನ ಮಗ. ಇವತ್ತು ಆ 40% ಭ್ರಷ್ಟಾಚಾರ ಅವಾಗಿತ್ತು, ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಈಗಲೂ ವಿರೋಧ ಪಕ್ಷಕ್ಕೆ ಬಂದ್ರು ಕೂಡ ಬಿಜೆಪಿ ಶಾಸಕರು ಭ್ರಷ್ಟಾಚಾರದಲ್ಲಿ ಅವರಲ್ಲಿ 40 ಇತ್ತು, ನಮ್ಮಲ್ಲಿ 11 ಆಗಿದೆ ಅಂತನಾ? ಅವರಲ್ಲಿ 40% ಇತ್ತು, ನಾವು 11ಕ್ಕೆ ಇಳಿಸಿದೀವಿ ಅಂತ ಹೇಳ್ತಾ ಇದ್ದೀರಾ ಹೆಂಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನನ್ನ ಕಾರ್ಯಕ್ರಮ ಮುಗಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.